ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಿಸಿರುಚಿ. ಇವತ್ತು ಮಸಾಲ ಪುಡಿಗಳನ್ನು ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಈ ಥರ ಮಸಾಲ ಪುಡಿಗಳನ್ನು ಮಾಡಿಟ್ಕೊಂಡ್ರೆ ಮನೆಯಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಮೆಣಸು ಪುಡಿ, ಜೀರಿಗೆ ಪುಡಿ, ಮೆಂತ್ಯ ಪುಡಿ ಮತ್ತು ಧನಿಯಾ ಪುಡಿ, ಈ ಥರ ಪುಡಿಗಳಿದ್ದರೆ ಪಲ್ಯಗಳು, ಚಿತ್ರಾನ್ನ ತುಂಬಾ ಈಸಿ ಆಗುತ್ತೆ. ಸಾಂಬಾರು ಕ್ವಿಕ್ಕಾಗಿ ಮಾಡ್ಕೋಬೋದು. ಅದಕ್ಕೆ 1 ಕಪ್ಪಷ್ಟು ಮೆಣಸನ್ನ ಚೆನ್ನಾಗಿ ಹುರಿದು ಇಟ್ಕೊತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರಿದು ಇಟ್ಕೊತಾ ಇದ್ದೀನಿ. ಮೆಂತ್ಯ ಪುಡಿನೂ ಶುಗರ್ಗಿನ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ಮೆಂತ್ಯ ಪುಡಿ, ಬಿಸಿ ಅನ್ನ, ತುಪ್ಪ, ಉಪ್ಪು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪುಡಿಗಳನ್ನು ಮಾಡಿಟ್ಕೊಂಡ್ರೆ ಚೆನ್ನಾಗಿ ರೋಸ್ಟ್ ಮಾಡಿ ಹುರಿದು ಇಟ್ಕೊಂಡ್ರೆ ಕ್ವಿಕ್ಕಾಗಿ ನಮಗೆ ಹಸಿವಾದಾಗ ತಿನ್ಕೊಳ್ಳಬಹುದು. ಶುಗರ್ ಇದ್ದವ್ರಿಗೂ ಮೆಂತ್ಯ ಪುಡಿ ತುಂಬಾ ಒಳ್ಳೆಯದು. ಮತ್ತು ಧನಿಯಾ ಪುಡಿನೂ ಸಾಂಬಾರಿಗೆ, ಪಲ್ಯಕ್ಕೆ, ಕರಿಗೆ ಈ ಥರ ಮಾಡಿಟ್ಕೊಳ್ಬೋದು. ಮತ್ತು ಮೆಣಸು ಪುಡಿ ಚಾಟ್ಸು, ಆಮೇಲೆ ಸಾಲಡ್ ಈ ಥರ ಏನಾದರೂ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಅದನ್ನ ಮೇಲ್ಗಡೆ ಹಾಕ್ಕೊಂಡು ತಿನ್ಬೋದು. ಇಲ್ಲಾಂದರೆ ಕಷಾಯ ಮಾಡೋಕ್ಕೆ ಜೀರಿಗೆ ಪುಡಿ, ಧನಿಯಾ ಪುಡಿನ ಬಿಸಿನೀರಿಗೆ ಹಾಕ್ಕೊಂಡು ಕಷಾಯ ಕುಡಿದ್ರೆ ಜೀರ್ಣನೂ ತುಂಬಾ ಚೆನ್ನಾಗಾಗುತ್ತೆ. ಎಸಿಡಿಟಿ ಇದನ್ನು ತುಂಬಾ ಒಳ್ಳೆಯದು. ಬೆಳಗ್ಗೆ ಹೊತ್ತು ಮೆಂತ್ಯ ಪುಡಿನ ಬೆಳಗ್ಗೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೂ ತುಂಬಾ ಒಳ್ಳೆಯದು. ಶುಗರು ಕಂಟ್ರೋಲಲ್ಲಿ ಇರುತ್ತೆ. ಸೊ ಈ ಥರ ಮಸಾಲೆ ಪೌಡ್ರನ್ನ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಮನೆಯಲ್ಲಿ ಯಾವಾಗಾದರೂ ಫ್ರೀ ಇದ್ದರೆ ಈ ಥರ ಪೌಡ್ರ್ಗಳನ್ನು ಮಾಡಿ ಒಂದು ಗ್ಲಾಸ್ ಕಂಟೈನರಲ್ಲಿ ಇಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರ ಪೌಡ್ರ್ಗಳನ್ನು ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು. ಈ ಥರ ಮಾಡಿಟ್ಕೊಂಡ್ರೆ 2 ತಿಂಗಳನ್ನು ಇಟ್ಕೋಬೋದು, ಪೌಡ್ರ್ ಮಾಡಿಟ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.